ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾರಾಮ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಾವು ಚಿಕ್ಕದಾಗಿ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ ಮನೇನ. ಗ್ರೌಂಡ್ ಫ್ಲೋರ್ ಮಾತ್ರ, ನಮ್ಮದು ಈಸ್ಟ್ ಫೇಸಿಂಗ್ ಸೈಟು. ಸೊ ಅದ್ರ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಹಾಕಿದ್ದು. ಯಾಕೆ ನಾವು ದಿಯಾರಾಮ್ ನಿಲಯ ಅಂತ ಇಟ್ಟಿದ್ದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಆ ವಿಡಿಯೋ ಹೆಸರು ಇಟ್ವಿ, ಏನು ಇದು ಅಂತ. ಇದು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಡಬಲ್ ಸೈಡ್ ಗೇಟ್ ಇಟ್ಟಿರೋದು. ಯಾಕಂದರೆ ಒಂದು ಓಡಾಡೋದಕ್ಕೆ, ಒಂದು ಕಾರ್ ನಿಲ್ಲಿಸೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು 2 ಗೇಟ್ಸ್ ಇಟ್ಟಿದ್ವಿ. ಯಾಕಂದರೆ ಒಂದೇ ಗೇಟ್ ಇಡೋಕ್ಕಾಗಲ್ಲ, ತುಂಬ ದೊಡ್ಡದಿರೋದ್ರಿಂದ ಪಾರ್ಕಿಂಗು. ಸೊ ಒಂದೇ ಗೇಟ್ ಇಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಒಳಗಡೆ ಬಂದರೆ ಇದು ಪಾರ್ಕಿಂಗ್ ಏರಿಯಾ. ನಾವು ಪಾರ್ಕಿಂಗ್ ತುಂಬ ದೊಡ್ಡದಾಗೆ ಬಿಟ್ಕೊಂಡ್ವಿ. ಯಾಕಂದರೆ ಬೆಂಗಳೂರಲ್ಲಿ ಇವಾಗೆಲ್ಲ ತುಂಬ ಸಮಸ್ಯೆ ಇದೆ, ಪಾರ್ಕಿಂಗ್ ಸಮಸ್ಯೆಗಳು. ಮತ್ತು ಕಾರ್ದು, ಬೈಕ್ ಏನೇ ಇದ್ರೂ ನೆಕ್ಸ್ಟ್ ಪ್ರಾಬ್ಲಮ್ ಆಗಬಾರ್ದು ನಮಗೆ ಅಂತ ಹೇಳಿಬಿಟ್ಟು ಪಾರ್ಕಿಂಗ್ ದೊಡ್ಡದಾಗೆ ಬಿಟ್ಕೊಂಡ್ವಿ. ಮತ್ತು ಗ್ರಿಲ್ ವರ್ಕು ಅಷ್ಟೇ, ತುಂಬ ಫುಲ್ ಕಂಪ್ಲೀಟ್ ಮಾಡಿಸಿದ್ದೀವಿ. ಯಾಕಂದರೆ ಸೇಫ್ಟಿ ಪರ್ಪಸ್ ಇರಲಿ ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇದ್ರಲ್ವ, ಫುಲ್ ಗ್ರಿಲ್ ವರ್ಕ್ ಮಾಡಿಸಿದ್ದೀವಿ. ಯಾರೂ ಇದು ಅಂದರೆ ಇದಾಗಬಾರ್ದು ಅಂತ ಹೇಳಿಬಿಟ್ಟು. ಪಾರ್ಕಿಂಗ್ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಮಾಡಬೇಕಂದ್ರೂ ಅಷ್ಟೇ ಬೇಕಾಗುತ್ತೆ ನಮಗೆ ಪಾರ್ಕಿಂಗ್ ಅಂತ ಹೇಳಿಬಿಟ್ಟು. ಪಾರ್ಕಿಂಗ್ ಒಂದು ಫುಲ್ ಸೈಟ್ 30-40 ಸೈಟಲ್ಲಿ ಸ್ವಲ್ಪ ಜಾಸ್ತಿ ಪಾರ್ಕಿಂಗ್ ಬಿಟ್ಕೊಂಡು ಇದು ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ನೋಡಿದ್ರಲ್ಲ ಕೃಷ್ಣನ ಸೀನರಿ ಎಷ್ಟು ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ಮುಂದೆ ಹೀಗೆ ಬಂದರೆ ವಾಸ್ಕಲ್ಲಿದು ಮೇನ್ ಡೋರ್ದು. ನೆಕ್ಸ್ಟ್ ಎದುರುಗಡೆ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಎದುರುಗಡೆನೇ ಟಿ ವಿ ಯೂನಿಟ್ ಕಾಣಿಸುತ್ತೆ. ಫಸ್ಟ್ ಟಿ ವಿ ಯೂನಿಟ್ ಕಾಣಿಸುತ್ತೆ. ಆಮೇಲೆ ಲೆಫ್ಟ್ ಸೈಡಲ್ಲಿ ಅಡುಗೆ ಮನೆ, ನೆಕ್ಸ್ಟ್ ದೇವ್ರ ಮನೆ, ಆಮೇಲೆ ಒಂದು ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟು. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ ಹಾಲಲ್ಲಿ. ಇದು ಟಿ ವಿ ಯೂನಿಟ್ ನೋಡಿ. ಸಿಂಪಲ್ಲಾಗಿ ನಿಮಗೆ ಟಿ ವಿ ಯೂನಿಟ್ ಬೇಕು ಅಂದರೆ ಇಷ್ಟು ಸಿಂಪಲ್ಲಾಗಿ ನೋಡಿ ಒಂದು ಸಲ ನೀವು ಬೇಕು ಅಂದರೆ ಈ ಐಡಿಯಾ ತೊಗೊಂಡು ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಆಂಜನೇಯನ ಹಾಕ್ಸಿದ್ದೀವಿ ನಾವು ವಾಸ್ಕಲ್ ಮೇಲ್ಗಡೆ. ನೆಕ್ಸ್ಟ್ ಇಲ್ಲಿ ಅಡುಗೆ ಮನೆಗೆ ಬಂದರೆ ನಾವು ನೋಡ್ತಾ ಇದ್ದೀರಲ್ವ, ಇದು ಇಲ್ಲೊಂದು ಕಿಟಕಿ ಕೊಟ್ಟಿದ್ದೀವಿ. ಯಾಕಂದರೆ ಬೆಳಕು ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ 2 ಫ್ಯಾನ್ ಹಾಕ್ಸಿದ್ದೀವಿ. ಯಾಕಂದರೆ ಹಾಲ್ ಸ್ವಲ್ಪ ಒಂದು ಚೂರು ದೊಡ್ಡದಾಗಿರೋದ್ರಿಂದ ಒಂದು ಮಿಡಿಲಲ್ಲಿ ಹಾಕಿದ್ರೆ ಫ್ಯಾನ್ ಗಾಳಿ ಅಷ್ಟು ಬರಲ್ಲ ಅಂತ ಹೇಳಿಬಿಟ್ಟು 2 ಫ್ಯಾನ್ ಹಾಕಿ ಮಧ್ಯದಲ್ಲಿ ಝೂಮರ್ ಲೈಟ್ ಹಾಕಿದ್ವಿ. ಇದು ನೋಡಿ ನಮ್ಮ ದೇವ್ರ ಮನೆ. ನೆಕ್ಸ್ಟ್ ಅಡುಗೆ ಮನೆಗೆ ಬಂದರೆ ಇಲ್ಲಿ ನೋಡಿ ಇಂಟೀರಿಯರ್ಸು ಜಾಸ್ತಿ ಏನು ಮಾಡಿಸಿಲ್ಲ ನಾವು. ಸ್ವಲ್ಪ ಮೀಡಿಯಮಾಗಿ ನಮ್ಗೆ ಎಷ್ಟು ಬೇಕೋ ನಮ್ಮ ಇದಕ್ಕೆ ಬಜೆಟ್ ನೋಡಿಕೊಂಡು ಇಂಟೀರಿಯರ್ ಮಾಡಿಸ್ಕೊಂಡಿದ್ದೀವಿ. ಇದು ಅಡುಗೆ ಮನೆ. ಅಂದರೆ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗೆ ಇತ್ತು. ಫ್ರಿಡ್ಜ್ ಇಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಕಂಜೆಷನ್ ಆಯ್ತು ಅಷ್ಟೇ. ನೆಕ್ಸ್ಟ್ ಇಲ್ಲಿ ರೂಮಿಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಫುಲ್ಲು ಇಂಟೀರಿಯರ್ಸ್ ಮಾಡಿಸಿದ್ದೀವಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ, ಮತ್ತು ಇಲ್ಲಿ ವಿತ್ ಅಟ್ಯಾಚ್ ಟಾಯ್ಲೆಟು. ಇದನ್ನು ಓಪನ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದು ಮೇಲ್ಗಡೆನೂ ಅಷ್ಟೇ ಕವರ್ ಮಾಡಿಸಿದ್ವಿ ಉಡ್ದು. ಇದು ವೆಸ್ಟರ್ನ್ ಟಾಯ್ಲೆಟ್ ಮಾಡ್ಕೊಂಡ್ವಿ ರೂಮಿಂದು ವಿತ್ ಅಟ್ಯಾಚ್ ಟಾಯ್ಲೆಟು. ನೆಕ್ಸ್ಟ್ ಇಲ್ಲಿ ಹಾಲಿಗೆ ಬಂದರೆ ಇಲ್ಲೊಂದು ಇನ್ವಿಸಿಬಲ್ ಡೋರ್ ಇದೆಯಲ್ಲ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ವಿಸಿಬಲ್ ಡೋರು ಏನು ಅಂತ ಇಲ್ಲಿ ಓಪನ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು ನಾವು. ಸದ್ಯಕ್ಕೆ ವಾಷಿಂಗ್ ಮಿಷಿನ್ ತಂದಿಲ್ದಿರೋದ್ರಿಂದ ಅದು ಸ್ಪೇಸ್ ಓಪನ್ ಬಿಟ್ಟಿದ್ದೇವೆ. ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫುಲ್ ಹೋಮ್ ಇಂಟೀರಿಯರ್. ಇದು ಫುಲ್ಲು ಎಲ್ಲ ಸೆಟಪ್ ಆದಮೇಲೆ ನಿಮಗೆ ಇನ್ನೊಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಇದು ಇಂಡಿಯನ್ ಕಾಮನ್ ಟಾಯ್ಲೆಟ್. ನೋಡಿದ್ರಲ್ವಾ ನಮ್ಮ ಮನೆ ಹೇಗಿದೆ ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.